ಇದು ರೈತ ಪ್ರೀತಿಯಿಂದ ಸಾಕಿ ಸಲಹಿದ ಹೋರಿ. ಈ ಹೋರಿಗೆ 2 ವರ್ಷ ಆಗ್ತಿದ್ದ ಹಾಗೆ ರೈತನ ಕೈ ಹಿಡಿದಿದೆ. ರೈತನಿಗೆ ಹೆಸರು ತಂದುಕೊಟ್ಟಿದ್ದು ಮಾತ್ರವಲ್ಲದೆ ದಾಖಲೆ ಬೆಲೆಗೆ ಮಾರಾಟ ಆಗೋ ಮೂಲಕ ರೈತನ ಬದುಕನ್ನೇ ಬದಲಾಯಿಸಿದೆ. ದಾಖಲೆಯ 14 ಲಕ್ಷಕ್ಕೆ ಮಾರಾಟವಾದ ಹೋರಿ. 20ಕ್ಕೂ ಹೆಚ್ಚು ರೇಸ್ ಗೆದ್ದಿರುವ ಹೋರಿ ಬ್ಲ್ಯಾಕ್ ಬುಲ್. ಉತ್ತರ ಕರ್ನಾಟಕದಲ್ಲಿ ಹೋರಿ ಅಂದ್ರೇನೆ ಒಂಥರ ಕ್ರೇಜ್. ಅದರಲ್ಲೂ ಹೋರಿಗಳ ರೇಸ್ ಅಂದ್ರೆ ಸಾಕು ಎಲ್ಲಿಲ್ಲದ ಜನರು ಸೇರ್ತಾರೆ. ಹೋರಿ ರೇಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಹೋರಿ ಸಾಕಿದ್ದ ರೈತನ ಬದುಕನ್ನೇ ಬದಲಿಸಿದೆ ಬೆಳಗಾವಿ ಜಿಲ್ಲೆ ಅಥಣಿಯ ಅನಂತಪುರ ಗ್ರಾಮದ ಶಿವಾನಂದ ಪಾಟೀಲ್. ಹೋರಿಯೊಂದನ್ನ ಸಾಕಿದ್ದು ಕೇವಲ 2 ವರ್ಷಕ್ಕೆ ಒಳ್ಳೆಯ ಹೆಸರು ಮಾಡಿ ಕೈತುಂಬಾ ಕಾಸು ಮಾಡಿಕೊಂಡಿದೆ. ಶಿವಾನಂದ ಪಾಟೀಲ್ ಮನೆಯಲ್ಲೇ ಹುಟ್ಟಿದಂತಹ ಹೋರಿಗೆ ತಾವೇ ಟ್ರೈನಿಂಗ್ ಅನ್ನ ಕೊಟ್ಟು ಸುತ್ತಮುತ್ತಲ ಜಾತ್ರೆಯಲ್ಲಿ ರೇಸ್ನಲ್ಲಿ ಭಾಗಿಯಾಗಿದ್ರು. 20ಕ್ಕೂ ಹೆಚ್ಚು ರೇಸ್ಗಳಲ್ಲಿ ಗೆಲುವು ಸಾಧಿಸುವ ಮೂಲಕ 2 ಲಕ್ಷ ನಗದು ಬಹುಮಾನ ಗೆದ್ದುಕೊಂಡಿತ್ತು. ಹೋರಿಗೆ 2.5 ವರ್ಷ ಆಗೈತ್ರಿ. ಈಗ ಹಲ್ಲ ಹಚ್ಚೈತ್ರಿ. ವಿಶೇಷತೆ ಅಂದ್ರೆ ಏನ್ರಿ, ಹೋರಿ ಓಡ್ಲಾಕ ಮಾಡ್ಲಾಕ ಎಲ್ಲಾ ಕಡೆ ಚಲೋ ಹೊಂಟೈತ್ರಿ. ನಂಬರ್ದಾಗ ಐತ್ರಿ ಅವತ್ತು. ಎಲ್ಲ ದೊಡ್ಡ ದೊಡ್ಡ ಮೈದಾನದಾಗ 1 ನಂಬರ್ ಐತ್ರಿ. ಈಗ ಹಲ್ಲ ಹಚ್ಚಿದ ಬಳಕ 27 ಮೈದಾನ ಆಗ್ಯಾವ್ರಿ. ಎಲ್ಲಾ ನಂಬರ್ದಾಗ ಆಗ್ಯಾವ್ರಿ. ಬಹುಮಾನ ಒಂದ್ 2 ಲಕ್ಷ ತನಕ ಬಂದತ್ರಿ. ನಿಂಗೆ ಯಾವ ವಾರದಾಗ ಒಮ್ಮೆ ಜರ ಕುದುರೆ ಜೋಡಿರಿ ಹೋರಿ ಜೋಡಿರಿ ಹೂಡಿ ಜರ ತಾಲೀಮ್ ಕೊಡ್ತೇವ್ರಿ. ಆಯ್ತು, ಅದ್ರ ಮೇಲೆ ಮೈದಾನ ಮಾಡ್ತೀವ್ರಿ. ಈಗ 14,25,000 ಮಾರೈತಿ. ರೈತ ಶಿವಾನಂದ ಪಾಟೀಲ್ ಅವರ ಹೋರಿ ಜಿಲ್ಲೆಯಲ್ಲಿ ಬ್ಲ್ಯಾಕ್ ಅಂತಾನೆ ಸಾಕಷ್ಟು ಖ್ಯಾತಿ ಗಳಿಸಿದೆ. ಬ್ಲ್ಯಾಕ್ ಬುಲ್ ಎಲ್ಲೇ ರೇಸ್ನಲ್ಲಿ ಭಾಗಿಯಾದ್ರೂ ಜನ ಕಿಕ್ಕಿರಿದು ಸೇರ್ತಿದ್ರು. 2 ವರ್ಷದ ಬ್ಲ್ಯಾಕ್ ತನ್ನದೇ ಆದ ಫ್ಯಾನ್ಸ್ ಹೊಂದಿದೆ. ಬ್ಲ್ಯಾಕ್ ಬುಲ್ ಖ್ಯಾತಿ ಗಮನಿಸಿದ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ರೈತ ಬ್ಲ್ಯಾಕ್ ಬುಲ್ ಖರೀದಿಸಿದ್ದಾರೆ. ಬರೋಬ್ಬರಿ 14 ಲಕ್ಷಕ್ಕೆ ಮಾರಾಟವಾಗಿದೆ. ಏನ್ ನಮಗೆ ಖುಷಿ ಆಗ್ಯದ್ರಿ. ಆ ಪ್ರಕಾರ ಕೆಲಸನೂ ಮಾಡಿತ್ರಿ ಅದ. ಅದರಿಂದ ಭಾಳ ಖುಷಿ ಆಗ್ಯದ ನಮ್ಗೆ. ಬರೀ ತಿಳಿ ಬಂದಂದ ಚಾಲು ಐತ್ರಿ. ಪೈಲ ಹಿರಿಯರು ಮಾಡ್ತಿದ್ರೆ, ಹಿರಿಯರು ಇದು ಮಾಡಿದ ಮೇಲೆ ನಾವು ಚಾಲು ಮಾಡಿದ್ರಿ. ಈಗ ನಾವು ಮಾಡಿದ ಮೇಲೆ ಹೊರಗೋದಾಗ ನಮಗೆ ಲಾಭ ಆಕತ್ತ ಬಂದೈತಿ. ಹಂಗ ಮಾಡ್ತೈತಿ. ಅದು ಅವ್ರಿಗೆ ಹೆಂಗ ಅನುಕೂಲ ಬರತ್ತೆ ಹೆಂಗ್ರಿ, ನಮಗೆ ಹೆಂಗ ಅನುಕೂಲ ಆದತ್ ಹೆಂಗ ನಾವು ಮಾಡಿದ್ವಿ. ಹುಟ್ಟಿದ 2 ವರ್ಷದಲ್ಲಿ 2 ಲಕ್ಷ ಬಹುಮಾನ ಗೆದ್ದಿದ್ದು ಮಾತ್ರವಲ್ಲದೆ 14 ಲಕ್ಷಕ್ಕೆ ಮಾರಾಟ ಆಗುವ ಮೂಲಕ ಹೋರಿ ಹುಟ್ಟಿದ ಮನೆಗೆ ಬಂಪರ್ ಎನ್ನುವಂತಾಗಿದೆ. ರೈತ ಶಿವಾನಂದ ಪಾಟೀಲ್ ಬದುಕಿಗೆ ಬೆಳಕಾಗಿದೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.